ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಜಸ್ಟ್ ನಿನ್ನೆಯಷ್ಟೇ ಅಪ್ಡೇಟ್ ಆಗಿರತಕ್ಕಂಥ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಇದು. ಎಲ್ಲವನ್ನ ಒಂದು ಕಡೆಯಿಂದ ನೋಡೋಣ. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಏನು ಕತೆ, ಸೊ ಏನಾಗ್ತಾ ಇದೆ ಇದು, ಜೊತೆಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಲೆಟ್ಸ್ ಬಿಗಿನ್ಸ್ ಒನ್ ಬೈ ಒನ್. ಇಲ್ಲಿ ನೋಡಿ, ವೆರಿ ಫಾಸ್ಟ್ ಹೆಡಿಂಗಲ್ಲಿ NPS ಟು OPS ಬಿಗ್ ಅಪ್ಡೇಟ್ಸ್ ಅಂತ ಇದೆ. ಹಳೆ ಪಿಂಚಣಿ ಯೋಜನೆ ಸರ್ಕಾರಿ ನೌಕರಿಗೆ ಇಲ್ಲಿದೆ ಭರ್ಜರಿ ಗುಡ್ ನ್ಯೂಸ್ ಅಂತ ಇದೆ. ಅಂದರೆ ಈ NPS ಮತ್ತು OPSಗೆ ಸಂಬಂಧಪಟ್ಟ ಹಾಗೆ ಇದರ ತೀವ್ರತೆ ಮತ್ತು ಕಾವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಈಗ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯ ಅವರು ಒಂದು ಮಹತ್ವದ ಸಭೆಯನ್ನೇ ಕರೆಯಲಿಕ್ಕೆ ಸಜ್ಜಾಗಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಇದಕ್ಕೆ ಪೂರಕವಾದಂಥ ಹಲವಾರು ಅಂಶಗಳಿದೆ ಇಲ್ಲಿ. NPS ಟು OPS ಅಪ್ಡೇಟ್ಸ್. ಕರ್ನಾಟಕ ಸರ್ಕಾರ NPS ರದ್ದು ಮಾಡಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲು ಸಜ್ಜಾಗಿದೆ. ಅಂದರೆ ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಸ್ಟಾರ್ಟಿಂಗು. ಸೊ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ನಾವು ಮುಂಚೆ ಇದ್ದಂಥ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ನಾವು ಆದ್ಯತೆಯನ್ನು ಕೊಡ್ತೀವಿ, ಅದರ ಒಂದು ಪ್ರಕ್ರಿಯೆಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ 2006 ಮೊದಲು ನೇಮಕಾತಿಯಾಗಿರುವ ನೌಕರರಿಗೆ ಮಾತ್ರವೇ ಹಳೆ ಪಿಂಚಣಿ ಯೋಜನೆಗೆ ಒಳಪಟ್ಟಿದ್ದರು ಅಂತ. ಅಂದರೆ ಯಾರೆಲ್ಲ 2006 ಪೂರ್ವದಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತು ಆ್ಯಂಡ್ ಆ್ಯಸ್ ಪರ್ ದಟ್ ಯಾರೆಲ್ಲ ಅಲ್ಲಿ ಆಯ್ಕೆ ಆಗಿದ್ರು ಅವರಿಗಷ್ಟೇ ಅಪ್ಲಿಕೇಬಲ್ ಆಗ್ತಕ್ಕಂಥ ಒಂದು ಸ್ಕೀಮ್ ಇದು OPS. ಆದರೆ ಈಗ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೊಡಲು CM ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಈ ಎಲ್ಲರ ಚಿತ್ತ ಏನಪ್ಪ ಅಂದರೆ ಕೇವಲ 2006 ಪೂರ್ವದಲ್ಲಿ ಐ ಥಿಂಕ್ ಅಪಾಯಿಂಟ್ ಆಗಿರ್ತಕ್ಕಂಥ ನೌಕರರಿಗೆ ಇದು ಅಪ್ಲಿಕೇಬಲ್ ಆಗುತ್ತೋ ಅಥವಾ ಏನಾದರೂ ಚೇಂಜಸ್ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಎಲ್ಲರ ಮುಂದೆ ಇದೆ. ಹಾಗಾಗಿ ಅವರು ಈಗ ಸಭೆಯನ್ನು ಅವರು ಕರಿಬೇಕು ಅಂತ ಅಂದ್ಕೊಂಡ ತಕ್ಷಣ ಹಲವಾರು ಕ್ವಶನ್ಸ್ ಎಲ್ಲ ಮೈಂಡಲ್ಲಿ ಓಡ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ. ಸೊ ಏನೆಲ್ಲ ವಿಷಯಗಳಲ್ಲಿ ಚರ್ಚೆ ಆಗ್ಬೋದು ಅಂತ ನೋಡಿ. ಇಲ್ಲಿದೆ ಇಲ್ಲಿ ಅದರ ಮುಂದುವರೆದ ಭಾಗ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಳೆ ಪಿಂಚಣಿ ಯೋಜನೆ ಜಾರಿಗೆ ಹಲವು ವರ್ಷಗಳಿಂದಲೂ ಹೋರಾಟ ನಡೆಸುತ್ತಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಹಲವಾರು ಪ್ರೊಟೆಸ್ಟನ್ನು ಫ್ರೀಡಮ್ ಸರ್ಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲೆಲ್ಲ ಬಹುತೇಕ ಸರ್ಕಾರಿ ನೌಕರರು ಇದನ್ನು ಮಾಡ್ತಾನೆ ಬಂದಿದ್ದರು. ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ NPS ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡುವುದಾಗಿ ಘೋಷಣೆಯನ್ನು ಮಾಡಿತ್ತು. ನಾನು ಪ್ರಾರಂಭದಲ್ಲೇ ಹೇಳಿದೆ ಇದನ್ನು. ಆದರೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ರಾಜ್ಯದಲ್ಲಿ ಸಂಪೂರ್ಣವಾಗಿ NPS ರದ್ದು ಮಾಡಿಲ್ಲ, ಅಂದರೆ ಪೂರ್ಣ ಪ್ರಮಾಣದಲ್ಲಿ NPSನ ರದ್ದು ಮಾಡಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಈಗ. ಬಟ್ ನೋಡಿ, ಯಾರಿಗೆ ಅದು ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 2006ಕ್ಕಿಂತ ಮೊದಲು ನೇಮಕಾತಿ ಆಗಿರತಕ್ಕಂಥ ನೌಕರರಿಗೆ ಮಾತ್ರ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸೇರ್ಪಡೆಯಾಗಲು ಅವಕಾಶವನ್ನು ಕಲ್ಪಿಸಿತ್ತು ಅಂತ ಹೇಳಿದ್ದಾರೆ. ನೋಡಿ, 2006ಕ್ಕಿಂತ ಮೊದಲು ಅಂದರೆ ಮುಂಚೆ ಅಂತ ಯಾರೆಲ್ಲ ನಾವು ಅಪಾಯಿಂಟ್ಮೆಂಟ್ ಆಗಿದ್ದಾರೋ ಆ ಒಂದು ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರವೇ ಈ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೇರ್ಪಡೆ ಆಗಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ NPS ನೌಕರರು ರಾಜ್ಯದಲ್ಲಿ ಸಂಪೂರ್ಣವಾಗಿ NPS ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವಂತೆ ಆಗ್ರಹಿಸಿದ್ದರು. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇವಾಗ ಏನು ಮಾಡಿದ್ರು NPSನ್ನು ಅದನ್ನು ಆ್ಯಂಡ್ ಕಂಪ್ಲೀಟಾಗಿ ನೀವು ರದ್ದು ಮಾಡಿಬಿಟ್ಟು ಏನು ಮಾಡಬೇಕು, OPSಗೆ ಎಲ್ಲರೂ ಅಪ್ಲಿಕೇಬಲ್ ಆಗೋ ರೀತಿಯಲ್ಲಿ ನೀವು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು, ಅದರ ಒಂದು ಅವಕಾಶವನ್ನು ನಮಗೆ ಕೊಡಬೇಕಾಗಿದೆ ಅಂತ ಆಗ್ರಹ ಮಾಡಿದರೆ. ಈ ನಡುವಲ್ಲೇ CM ಸಿದ್ದರಾಮಯ್ಯ NPS ನೌಕರರಿಗೆ ಗುಡ್ ನ್ಯೂಸ್ ಕೊಡಲು ಸಜ್ಜಾಗಿದ್ದಾರೆ ಅಂತ ಇದೆ. ಬಟ್ ಸಭೆಯಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ಬೋದು ಅನ್ನೋದ್ರ ಸಂಬಂಧಪಟ್ಟಾಗಿ ಯಾರೂ ಹೇಳಲಿಕ್ಕಾಗಲ್ಲ. ಬಟ್ ಆ ಒಂದು ಮೀಟಿಂಗಲ್ಲಿ ಅಜೆಂಡಾದಲ್ಲಿ ಬಟ್ ಏನು ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು ಸೊ ಅಲ್ಲಿನ ಒಂದು ಟೈಮ್ಗೆ, ಅಲ್ಲಿಂದ ಒಂದು ಪರಿಧಿ ಒಳಗಡೆ ಅಲ್ಲಿ ಯಾರು ಇರ್ತಾರೆ ಅಲ್ಲಿ ಏನು ಚರ್ಚೆ ಆಗುತ್ತೆ ಸೊ ಆ ಒಂದು ಟೈಮ್ಗಷ್ಟೇ ಅಥವಾ ಅಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರವಂತರಿಗೆ ಮಾತ್ರ ಅದು ತಿಳಿದಿರುತ್ತೆ. ಅದು ನೋಡಿ, ಇಲ್ಲಿದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ NPS ನೌಕರರ ಜೊತೆಗೆ ಚರ್ಚೆ ಮಾಡಲು ಫೆಬ್ರವರಿ 28ರಂದು ನೋಡಿ, ಫೆಬ್ರವರಿ 28ನೇ ತಾರೀಕು. ಸೊ ಇವತ್ತು 27 ಈಗ ಐ ಥಿಂಕ್. ಸೊ ನಾಳೆ ಇದೊಂದು ಸಭೆ ಇದೆ. ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ NPS ನೌಕರರ ಬೇಡಿಕೆ, ಹಳೆ ಪಿಂಚಣಿ ಯೋಜನೆ ಜಾರಿಯಿಂದ ಆಗುವ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಯಲಿದೆ. ಏಕೆಂದರೆ ಯಾವುದೇ ಒಂದು ಸ್ಕೀಮ್ ಆಗಲಿ, ಈಗಾಗಲೇ ಸ್ಟೇಟಲ್ಲಿ ಗ್ರಾಂಟ್ ಆಗಿರ್ತಕ್ಕಂಥ ಸ್ಕೀಮ್ಸನ್ನು ರಿವೈಸ್ಡ್ ಮಾಡೋದಾಗಲಿ ಅಥವಾ ಚೇಂಜಸ್ ಮಾಡೋದಾಗಲಿ ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ಫೇವರ್ ಆಗಿ ಮಾರ್ಪಾಡು ಮಾಡೋದಾಗಲಿ, ಯಾವುದೇ ಪ್ರಕ್ರಿಯೆ ಆಗಲಿ ಇದನ್ನೇನಾದರೂ ಮಾಡಲಿಕ್ಕಿಂತ ಮುಂಚೆ ಸೊ ಅಗತ್ಯವಾದಂಥ ಒಂದು ವಿಷಯ ತಜ್ಞರನ್ನು ಕರೆಸಬೇಕು, ಎಕ್ಸ್ಪರ್ಟ್ಸನ್ನು ಕೂರಿಸ್ಕೊಳ್ಬೇಕು. ಮತ್ತು ಎಕನಾಮಿಕ್ ಡಿಪಾರ್ಟ್ಮೆಂಟ್ಸು ಒಂದಷ್ಟನ್ನು ಮೆಂಬರ್ಸ್ನಾಗಲಿ ಅಥವಾ ಅಲ್ಲಿನ ಆಫೀಸರ್ಸ್ ಅಲ್ಲಿ ಕೂರಿಸ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಒಂದು ಸಭೆಯನ್ನು ಮಾಡಬೇಕಾಗುತ್ತೆ. ಸೊ ಏನು ಹೊರೆ ಆಗುತ್ತೆ ರಾಜ್ಯಕ್ಕೆ, ಏನು ಸಮಸ್ಯೆಗಳು ತಲೆದೂರ್ಬೋದು ಅವೆಲ್ಲವನ್ನು ನೋಡಿಕೊಂಡು ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ಸೊ ಇಮಿಡಿಯೇಟು ಸೊ ನಾಳೆಗೆ ಒಂದು ಸಭೆಯನ್ನು ಇಟ್ಸ್ ಎ ಪ್ಯೂರ್ಲಿ ಅಕಾರ್ಡಿಂಗ್ ಟು ಮಿ ಇದು NPS ಮತ್ತು OPSಗೆ ಸಂಬಂಧಪಟ್ಟಂಥ ಸಭೆ ಇದು. ಐ ಥಿಂಕ್ ಬೇರೆ ಯಾವುದೇ ವಿಚಾರಗಳು ಇಲ್ಲಿ ಚರ್ಚೆ ಆಗಲ್ಲ ಅಂತ ಕಾಣಿಸುತ್ತೆ. ಇವರು ತಗೊಂಡಿರ್ತಕ್ಕಂಥ ನಿರ್ಧಾರ ನೋಡಿದ್ರೆ ಇಮಿಡಿಯೇಟ್ ಸಭೆ ಮಾಡಲಿಕ್ಕೆ ಕೇವಲ ಸರ್ಕಾರಿ ನೌಕರರು ಮಾತ್ರವಲ್ಲದೆ ಅನುದಾನಿತ ಶಾಲಾ ಶಿಕ್ಷಕರನ್ನು ಕೂಡ ಹಳೆಯ ಪಿಂಚಣಿ ಯೋಜನೆಯ ವ್ಯಾಪ್ತಿಗೆ ಒಳಪಡಿಸಬೇಕೆಂಬ ಆಗ್ರಹ ಕೇಳಿಬರುತ್ತದೆ. ಸೊ ಏಡೆಡ್ ಅವ್ರದ್ದು ಕೂಡ ಒಂದಷ್ಟು ಇಲ್ಲಿ ಆಗ್ರಹಗಳು ಬರ್ತಾ ಇದೆ. ಸೊ ನಮ್ಮನ್ನು ಯಾಕೆ ಬಿಟ್ಟಿದ್ರೆ ನಮ್ಮನ್ನು ಕೂಡ
OPS ಸ್ಕೀಮ್ ನೀವೇನು ಮಾಡಬೇಕು, ಅಪ್ಲಿಕೇಬಲ್ ಮಾಡಬೇಕು, ಅನ್ವಯ ಆಗಲಿಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ನೋಡಬೇಕು. ಅದರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಅಂತ. ಈ ಕುರಿತು ಕಳೆದ ಕೆಲವು ವರ್ಷಗಳಿಂದಲೂ ಶಿಕ್ಷಕರು ಹೋರಾಟವನ್ನು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಈ ಕುರಿತು ಕೂಡ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ. ಸೊ ಇಲ್ಲೆಲ್ಲ ಹೇಳ್ತಾರೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ ಹಾಗೆ ಹೇಗೆ ಅಂತ. ಬಟ್ ಅಲ್ಲಿ ಫೈನಲಿ ಏನು ಡಿಸ್ಕಷನ್ ಆಗುತ್ತೆ ಅದೇ ಅಂತಿಮವಾಗಿರುತ್ತೆ, ಅದು ಕಾದು ನೋಡಬೇಕು. ಸೊ ಕೊನೆ ಪ್ಯಾರಾಗ್ರಾಫಲ್ಲಿ ಹೇಳಿದೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಸೊ ಕಾಂಗ್ರೆಸ್ ಪಕ್ಷ ಎಲೆಕ್ಷನಲ್ಲಿ ಗೆದ್ದು ಐ ಥಿಂಕ್ ಅಧಿಕಾರವನ್ನು ಅದು ವಹಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಅಂದರೆ ಬಿಫೋರ್ ಎಲೆಕ್ಷನ್ ಸಾಕಷ್ಟು ಅಸುರೆನ್ಸ್ ಕೊಟ್ಟಿತ್ತು ಪ್ರಣಾಳಿಕೆಯಲ್ಲಿ. ಅದರಲ್ಲಿ ಸೊ ಈ OPS ಸ್ಕೀಮನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅನ್ನೋದು ಕೂಡ ಇಲ್ಲಿ ಒಂದಾಗಿತ್ತು ಇಲ್ಲಿ ನೋಡಿ ಇಲ್ಲಿದೆ. ಆದರೆ ಇದುವರೆಗೂ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವ ಸಭೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಕೊನೆಗೂ ರಾಜ್ಯದಲ್ಲಿ NPS ರದ್ದಾಗಿ ಹಳೆ ಪಿಂಚಣಿ ಯೋಜನೆ ಜಾರಿಯಾಗುತ್ತೆ ಅನ್ನೋದು ಸಭೆಯ ನಂತರವೇ ತಿಳಿಯಬೇಕಾಗಿದೆ. ಸೊ ನಾಳೆ ಐ ಥಿಂಕ್ ಈವ್ನಿಂಗು ಇಲ್ಲ ಆಫ್ಟರ್ನೂನ್ ಅಷ್ಟೊತ್ತಿಗೆಲ್ಲ ಬರುತ್ತೆ. ಬಟ್ ಟೈಮಿಂಗ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಡೇಟ್ ಮಾತ್ರ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಸಭೆಯನ್ನು ಮಾಡಲಿಕ್ಕೆ. ಬಟ್ ಟೈಮಿಂಗ್ಸ್ ಕೊಟ್ಟಿಲ್ಲ. ಮೇ ಬಿ ನಾಳೆ ಸಂಜೆ ಅಷ್ಟೊತ್ತಿಗೆಲ್ಲ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಸಭೆಯಲ್ಲಿ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗುತ್ತೆ. ಇದಿಷ್ಟು NPS ಮತ್ತು OPSಗೆ ಸಂಬಂಧಪಟ್ಟಂಥ ಅಪ್ಡೇಟ್. ಧನ್ಯವಾದ. ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದೆ.